ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ವೃಷಭಧ್ವಜ ಪ್ರಾದುರ್ಭಾವ ವರ್ಣನವೆಂಬ 62ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ: ಎಲೈ ಸ್ಕಂದನೆ, ನಿನ್ನ ಮುಖದಿಂದ ಹೊರಬಿದ್ದ ಈ ಕಥೆಯನ್ನು ಕೇಳಿದ ನನಗೆ ಇನ್ನೂ ತೃಪ್ತಿಯೇ ಇಲ್ಲದಿರುವುದು. ನೀನು ಹೇಳಿದ ಬಿಂದುಮಾಧವನ ಚರಿತ್ರೆಯು ಅತ್ಯಂತ ಆಶ್ಚರ್ಯದಿಂದ ಕೂಡಿರುವುದು. ಈಗ ಗರುಡನಿಂದ ದಿವೋದಾಸನ ವೃತ್ತಾಂತವನ್ನೆಲ್ಲ ಕೇಳಿ ದೇವಾಧಿದೇವನಾದ ಮಹೇಶ್ವರನು ಕಾಶಿ ಕ್ಷೇತ್ರಕ್ಕೆ ಬಂದು ನೆಲೆಸಿದ ಪ್ರಕಾರವನ್ನು ಕೇಳಲು ಕುತೂಹಲವುಳ್ಳವನಾಗಿರುವೆನು. ವಿಷ್ಣು ಮಾಯೆಯು ವಿಸ್ತರಿಸಿದ ಬಗೆಯನ್ನು, ಮಹೇಶ್ವರನು ಮಹಾವಿಷ್ಣುವಿಗೆ ಏನನ್ನು ಹೇಳಿದನು ಎಂಬುದನ್ನು, ಪರಶಿವನೊಡನೆ ಯಾರು ಯಾರು ಮಂದರ ಪರ್ವತದಿಂದ ಕಾಶಿಗೆ ಬಂದರು ಎಂಬುದನ್ನು, ಭಯದಿಂದ ಚಂಚಲಗಳಾದ ನೇತ್ರಗಳುಳ್ಳ ಬ್ರಹ್ಮನು ಈಶ್ವರನನ್ನು ಹೇಗೆ ನೋಡಿದನು ಎಂಬುದನ್ನು, ಆತನು ಬ್ರಹ್ಮನಿಗೆ ಏನನ್ನು ಹೇಳಿದನೆಂಬುದನ್ನು, ಸೂರ್ಯನು ಏನು ಹೇಳಿದನೆಂಬುದನ್ನು, ಯೋಗಿನಿಯರಿಂದ ಏನು ಹೇಳಲ್ಪಟ್ಟಿತೆಂಬುದನ್ನು, ಲಜ್ಜಾನ್ವಿತರಾದ ಗಣಗಳು ಏನನ್ನು ಭಿನ್ನವಿಸಿದರೆಂಬುದನ್ನು ನನಗೆ ವಿಸ್ತಾರವಾಗಿ ತಿಳಿಸು. ಸ್ಕಂದನೆ, ಇವುಗಳನ್ನೆಲ್ಲ ಕೇಳಲು ನನ್ನಲ್ಲಿ ಅತ್ಯಂತ ಔತ್ಸುಕ್ಯ ಉಂಟಾಗಿರುವುದು. ಕಲಶ ಸಂಭವನಾದ ಅಗಸ್ತ್ಯನ ಈ ಪ್ರಶ್ನೆಯನ್ನು ಕೇಳಿ ಈಶ್ವರ ಪುತ್ರನಾದ ಷಣ್ಮುಖನು ಪ್ರಣತರಿಗೆ ಕಾರ್ಯಸಿದ್ಧಿಯನ್ನು ಅನುಗ್ರಹಿಸುವ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸಿ ಉತ್ತರವನ್ನು ಹೇಳತೊಡಗಿದನು. ಸ್ಕಂದನು ಹೇಳುತ್ತಾನೆ: ಅಯ್ಯ ಮುನಿವರ್ಯನೇ, ಸಕಲ ಪಾತಕಗಳನ್ನು ನಾಶಗೊಳಿಸುವುದು, ವಿಘ್ನಗಳನ್ನು ನಿಶೇಷವಾಗಿ ಶಮನ ಮಾಡುವುದು, ಮಹತ್ತರವಾದ ಶ್ರೇಯಸ್ಸನ್ನು ಅಭಿವೃದ್ಧಿಗೊಳಿಸುವುದು ಆದ ಈ ಚರಿತ್ರೆಯನ್ನು ಕೇಳು. ಇಂತು ದಾನವ ವೈರಿಯಾದ ಮಹಾವಿಷ್ಣುವು ಗರುಡನಿಂದ ಮಹೇಶ್ವರನು ಕಾಶಿಗೆ ಬರುತ್ತಿರುವ ಸಮಾಚಾರವನ್ನು ಕೇಳಿದೊಡನೆಯೇ ಸಂತೋಷದಿಂದ ಆ ಪಕ್ಷಿ ಶ್ರೇಷ್ಠನಿಗೆ ಉತ್ತಮವಾದ ಪಾರಿತೋಷಕವನ್ನು ಕೊಟ್ಟನು. ತನಗೆ ಪ್ರಿಯವಾದ ವಾರಾಣಸಿಗೆ ಶಂಭುವು ಬರುತ್ತಿರುವನೆಂಬ ವಾರ್ತೆಯನ್ನು ಹೇಳುತ್ತಿರುವ ಗರುಡನ ಮಾತನ್ನು ಕೇಳಿ ಶ್ರೀಹರಿಯು ಬ್ರಹ್ಮನನ್ನು ಮುಂದು ಮಾಡಿಕೊಂಡು ಮೇಲಕ್ಕೆದ್ದನು. ಆತನು ಸೂರ್ಯನಿಂದ ಕೂಡಿದವನಾಗಿ ಗಣಗಳು ಸುತ್ತಲೂ ಗುಂಪುಗೂಡಿರಲು, ಯೋಗಿನಿಯರು ತನ್ನನ್ನು ಹಿಂಬಾಲಿಸುತ್ತಿರಲು ಗಣಪತಿಯ ಹಸ್ತಲಾಘವವನ್ನು ಸ್ವೀಕರಿಸಿ ಹೊರಟನು. ಬಳಿಕ ವೃಷಭಾರೂಢನಾಗಿದ್ದ ಮಹಾದೇವನು ತನ್ನ ಕಣ್ಣುಗಳಿಗೆ ಬಿದ್ದೊಡನೆಯೇ ವೇಗವಾಗಿ ಗರುಡನಿಂದ ಕೆಳಗಿಳಿದು ಲಕ್ಷ್ಮೀರಮಣನು ಆತನಿಗೆ ನಮಸ್ಕರಿಸಿದನು. ವೃದ್ಧನಾದ ಬ್ರಹ್ಮದೇವನು ಅತ್ಯಂತ ವಿನೀತನಾಗಿ ತಲೆಯನ್ನು ಬಗ್ಗಿಸಿಕೊಂಡು ಆತನಿಗೆ ನಮಸ್ಕರಿಸಲು ಬರುತ್ತಿರುವುದನ್ನು ಕಂಡು ಈಶ್ವರನು ನಿವಾರಿಸಿ ತಾನೇ ಬ್ರಹ್ಮನಿಗೆ ನಮಸ್ಕಾರವನ್ನು ಮಾಡಿದನು. ಆಗ ಚತುರ್ಮುಖನು ಸ್ವಸ್ತಿ ಸೂಚಕವಾಗಿ ಎತ್ತಿದ ಕೈಗಳಲ್ಲಿ ಫಲಸಹಿತವಾದ ಆರ್ದ್ರಾಕ್ಷತೆಯನ್ನು ಹಿಡಿದು ರುದ್ರ ಸೂಕ್ತದ ಮಂತ್ರಗಳಿಂದ ಆತನನ್ನು ಸತ್ಕರಿಸಿದನು. ವಿನಾಯಕನು ತ್ವರೆಯಾಗಿ ಮುಂದೆ ಬಂದು ತನ್ನ ಕಿರೀಟವನ್ನು ಆತನ ಪಾದಗಳಲ್ಲಿ ಈಡಾಡಿ ನಮಸ್ಕರಿಸಿದನು. ಪರಮೇಶ್ವರನು ಸಂತೋಷದಿಂದ ಆ ಗಣೇಶನ ಶಿರಸ್ಸನ್ನು ಅಘ್ರಾಣಿಸಿದನು. ಆತನನ್ನು ಆಲಂಗಿಸಿಕೊಂಡು ತನ್ನ ಆಸನದಲ್ಲಿಯೇ ಕುಳ್ಳಿರಿಸಿಕೊಂಡನು. ಬಳಿಕ ಸೋಮ, ನಂದಿ ಮುಂತಾದ ಗಣನಾಯಕರೆಲ್ಲರೂ ಕ್ರಮವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಮಾಡಿದರು. ಯೋಗಿನಿಯರು ಸಹ ಈಶ್ವರನಿಗೆ ನಮಸ್ಕರಿಸಿ ಮಂಗಳ ಗೀತೆಗಳನ್ನು ಹಾಡಿದರು. ಬಳಿಕ ಪ್ರಮಥ ಗಣಗಳಿಗೆ ಒಡೆಯನಾದ ಹರನಿಗೆ ಸೂರ್ಯದೇವನು ನಮಸ್ಕಾರವನ್ನು ಮಾಡಿದನು. ಅರ್ಧಚಂದ್ರನನ್ನು ಮೌಳಿಯಲ್ಲಿ ಧರಿಸಿದ ಮಹೇಶ್ವರನು ಅಭಿಮಾನ ಪುರಸ್ಸರವಾಗಿ ನಾರಾಯಣನನ್ನು ಸಮೀಪಕ್ಕೆ ಕರೆದು ತನ್ನ ಸಿಂಹಾಸನದ ಮೇಲೆಯೇ ಎಡಗಡೆಯಲ್ಲಿ ಕುಳ್ಳಿರಿಸಿಕೊಂಡನು. ಬಲಭಾಗದಲ್ಲಿ ಬಲಭಾಗದಲ್ಲಿದ್ದ ಸುಖಾಸನದಲ್ಲಿ ಮಂಡಿಸಿದ್ದ ಬ್ರಹ್ಮದೇವನನ್ನು ನೋಡಿ ನಮಸ್ಕರಿಸಿದ ಗಣಗಳೆಲ್ಲರೂ ಮಹೇಶ್ವರನ ಆದರ ಸತ್ಕಾರಗಳಿಗೆ ಪಾತ್ರರಾದರು. ತಲೆದೂಗಿದ ಮಾತ್ರದಿಂದಲೇ ಯೋಗಿನಿಯರು ಪ್ರಸನ್ನಗೊಳಿಸಲ್ಪಟ್ಟರು. ಕುಳಿತುಕೊಳ್ಳಬೇಕೆಂಬ ಆತನ ಕೈಸನ್ನೆಯನ್ನು ನೋಡಿದ ಸೂರ್ಯನು ಸಂತೋಷಗೊಂಡನು. ಇಂತು ಪ್ರಸನ್ನವಾದ ಮುಖಕಮಲವುಳ್ಳ ಪರಮೇಶ್ವರನನ್ನು ಕುರಿತು ಬ್ರಹ್ಮದೇವನು ಕೈಗಳನ್ನು ಜೋಡಿಸಿಕೊಂಡು ವಿಜ್ಞಾಪನೆಯನ್ನು ಮಾಡತೊಡಗಿದನು. ಬ್ರಹ್ಮನು ಹೇಳುತ್ತಾನೆ: ಷಡ್ಗುಣೈಶ್ವರ್ಯ ಸಮನ್ವಿತನಾದ ಮಹಾದೇವನೇ, ಪಾರ್ವತಿ ರಮಣನೇ, ವಾರಾಣಸಿ ಕ್ಷೇತ್ರವನ್ನು ಸೇರಿ ಪುನಃ ನಿನ್ನಲ್ಲಿಗೆ ಹಿಂತಿರುಗಿ ಬರದಿದ್ದ ನನ್ನ ಮಹಾಪರಾಧವನ್ನು ಕ್ಷಮಿಸಬೇಕು. ವಯೋಜ್ಞಾನಗಳಿಂದ ವೃದ್ಧನೆನಿಸಿದವನು, ಸ್ವತಂತ್ರವಾಗಿ ಕಾರ್ಯಗಳನ್ನು ಮಾಡಲು ಶಕ್ತನಾದವನು ಆದ ಯಾವನು ತಾನೇ ಪ್ರಸಂಗವಶದಿಂದಲಾದರೂ ಒಮ್ಮೆ ಕಾಶಿಯನ್ನು ಸೇರಿ ಮತ್ತೆ ಬಿಟ್ಟು ಬರಲು ಇಚ್ಛಿಸುವನು. ನಾನು ಸ್ವಭಾವತಃ ಬ್ರಾಹ್ಮಣನಾದುದರಿಂದ ಆ ರಾಜನಿಗೆ ಅಪಕಾರವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಹಾಗೆ ಮಾಡಲು ಶಕ್ತನಾಗಿದ್ದಂತೂ ಇರಲಿ, ಪುಣ್ಯತಮವಾದ ಈ ಕ್ಷೇತ್ರದಲ್ಲಿ ಯಾವನು ಪಾಪಕಾರ್ಯವನ್ನು ಮಾಡಲಿಳಿಸುವನು? ಈ ವಿಷಯದಲ್ಲಿ ನಿನ್ನ ಅಪ್ಪಣೆಯೇ ನನಗಿದ್ದರೂ ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಿದ್ದ ಆ ಮಹಾರಾಜನಲ್ಲಿ ಬುದ್ಧಿವಂತನಾದ ಯಾವನು ಎಂದಿಗೂ ಸ್ವಲ್ಪವೂ ಅಪಕಾರವನ್ನು ಮಾಡುವಂತಿರಲಿಲ್ಲ.
ಪುಣ್ಯದ ಮಾರ್ಗದ ಅನುಸರಣೆಯಲ್ಲಿಯೇ ಜಾಗರೂಕನಾಗಿ ಕಾಶಿ ಕ್ಷೇತ್ರವನ್ನು ಪಾಲಿಸುತ್ತಿದ್ದ ದಿವೋದಾಸನಂತಹ ಮಹಾರಾಜನಲ್ಲಿ ಯಾವನು ತಾನೇ ಸ್ವಲ್ಪವಾದರೂ ಕುಟಿಲ ಬುದ್ಧಿಯಿಂದ ವರ್ತಿಸಬಹುದು? ಇಂತೆಂದ ಚತುರ್ಮುಖನ ಮಾತುಗಳನ್ನು ಕೇಳಿ ವಿಮಲ ಜ್ಞಾನ ಸಂಪನ್ನನಾದ ಪರಮೇಶ್ವರನು ನಗುತ್ತಾ ಆತನನ್ನು ಕುರಿತು, ಎಲೈ ಬ್ರಹ್ಮನೇ, ಅಲ್ಲಿ ನಡೆದುದೆಲ್ಲವನ್ನೂ ನಾನು ತಿಳಿದಿರುವೆನು ಎಂಬುದಾಗಿ ಹೇಳತೊಡಗಿದನು. ದೇವದೇವನು ಹೇಳುತ್ತಾನೆ, ಮೊದಲನೆಯದಾಗಿ ಬ್ರಾಹ್ಮಣನಾದ ನಿನ್ನ ಬ್ರಹ್ಮತ್ವವೆಂಬುದು ದೋಷವಲ್ಲ. ಮೇಲಾಗಿ ಅಲ್ಲಿ ನೀನು ನನಗಾಗಿ 10 ಅಶ್ವಮೇಧ ಮಹಾಯಜ್ಞಗಳನ್ನು ನೆರವೇರಿಸಿರುವೆ. ಎಲೈ ಬ್ರಹ್ಮನೇ, ಆದುದರಿಂದ ನೀನು ಮಾಡಿದುದೆಲ್ಲವೂ ನನಗೆ ಅತ್ಯಂತ ಹಿತವೇ ಆಗಿರುವುದು. ಅಲ್ಲದೆ ಅಪರಾಧ ಸಹಸ್ರಗಳನ್ನು ನಾಶಗೊಳಿಸುವ ಶಿವಲಿಂಗವನ್ನು ಪ್ರತಿಷ್ಠಿಸಿರುವೆಯಲ್ಲವೇ? ಯಾವನಿಂದ ಎಲ್ಲಿಯಾದರೂ ನನ್ನ ಒಂದು ಲಿಂಗವು ಸ್ಥಾಪಿಸಲ್ಪಟ್ಟಿರುವುದೋ ಅವನು ಸಮಸ್ತ ಪಾತಕಗಳನ್ನು ಮಾಡಿದ್ದರೂ ಆ ಪಾಪವು ಸ್ವಲ್ಪವೂ ಅವನಿಗೆ ಲೇಪವಾಗುವುದಿಲ್ಲ. ಇತರ ಸಾವಿರಾರು ಅಪರಾಧಗಳಿದ್ದರೂ ವಿಶೇಷವಾಗಿ ಯಾವನು ಬ್ರಾಹ್ಮಣನಿಗೆ ದ್ರೋಹವನ್ನು ಮಾಡುವನೋ ಅವನ ಐಶ್ವರ್ಯವೆಲ್ಲವೂ ಹಲವಾರು ದಿವಸಗಳಲ್ಲಿಯೇ ನಾಶವನ್ನು ಹೊಂದುವುದು. ಇಂತೆಂದು ಮಹಾದೇವನು ಹೇಳುತ್ತಿರಲು ಅಲ್ಲಿ ನೆರೆದಿದ್ದ ಗಣಗಳು ಮಾತೃಕೆಯರು ಪರಸ್ಪರ ಮುಖಗಳನ್ನು ನೋಡಿಕೊಳ್ಳುತ್ತಾ ತಮ್ಮ ಭಯವನ್ನು ಬಿಟ್ಟು ಸ್ವಸ್ಥವಾಗಿ ಉಸಿರಾಡತೊಡಗಿದರು. ಪ್ರಸನ್ನಾಂತಃಕರಣರು ಪಾರ್ವತಿ ಸಮೇತನೂ ಆದ ಶಂಭುವನ್ನು ಕಂಡು ಚರಾಚರ ಭೂತಗಳ ಕರ್ಮಗಳಿಗೆ ಸಾಕ್ಷಿಯಾದ ಸೂರ್ಯನು ಕೂಡ ಸಮಯವರಿತು ನಮಸ್ಕರಿಸಿ ವಿಜ್ಞಾಪಿಸಿಕೊಂಡನು. ಸೂರ್ಯನು ಹೇಳುತ್ತಾನೆ, ಸ್ವಾಮಿಯೇ, ನಾನು ಮಂದರ ಪರ್ವತದಿಂದ ಹೊರಟು ಶಕ್ತಿಯನುಸಾರವಾಗಿ ವೇಷವನ್ನು ಮರೆಮಾಚಿಕೊಂಡು ಕಾಶಿಯನ್ನು ಸೇರಿದರೂ ಸಹಸ್ರಕರನಾದ ನನಗೂ ಅಲ್ಲಿ ನಿಶ್ಚೇಷ್ಟತೆಯು ಪ್ರಾಪ್ತವಾಯಿತು. ಸ್ವಧರ್ಮದಲ್ಲಿಯೇ ನಿರತನಾಗಿದ್ದ ಆ ದಿವೋದಾಸ ಮಹಾರಾಜನ ವಿಷಯದಲ್ಲಿ ಏನನ್ನೂ ಮಾಡಲಾರದವನಾಗಿ ದೇವದೇವನಾದ ನೀನು ಇಲ್ಲಿಗೆ ಹೇಗಾದರೂ ಬರುವೆ ಎಂಬುದನ್ನು ನಿಶ್ಚಯಿಸಿಕೊಂಡೇ ನಾನು ಇಲ್ಲಿ ನೆಲೆಸಿರುವೆನು. ಮಂಗಳಪ್ರದವಾದ ನಿನ್ನ ಆಗಮನವನ್ನೇ ನಿರೀಕ್ಷಿಸುತ್ತಾ ನಾನು ರೂಪವನ್ನು ಬಹುವಿಧವಾಗಿ ವಿಭಾಗ ಮಾಡಿಕೊಂಡು ನಿನ್ನ ಪೂಜೆಯಲ್ಲಿಯೇ ತತ್ಪರನಾಗಿರುವೆನು. ಐಶ್ವರ್ಯ ರೂಪನಾದ ನಿನ್ನ ದರ್ಶನದಿಂದ ಇಂದಿಗೆ ನನ್ನ ಮನೋರಥವೆಂಬ ವೃಕ್ಷವು ಫಲಿತವಾಯಿತು. ಭಕ್ತಿ ಎಂಬ ಸ್ವಲ್ಪವಾದ ನೀರಿನ ಹನಿಗಳಿಂದ ಎರೆಯಲ್ಪಟ್ಟ ಈ ಮರವು ಜ್ಞಾನವೆಂಬ ಪುಷ್ಪದಿಂದ ಒಡಗೂಡಿರುವುದು. ಇಂತೆಂದು ಸೂರ್ಯನಾಡಿದ ಮಾತುಗಳನ್ನು ಕೇಳಿ ಸೂರ್ಯ ನೇತ್ರನು ದೇವಾಧಿದೇವನು ಆದ ಮಹೇಶ್ವರನು ಹೇಳತೊಡಗಿದನು. ಎಲೈ ಸೂರ್ಯನೇ, ನಿನ್ನಿಂದ ಯಾವ ಅಪರಾಧವೂ ನಡೆದಿರುವುದಿಲ್ಲ. ನೀನು ಇಲ್ಲಿ ನೆಲೆಸುವುದರಿಂದಲೂ ನನ್ನ ಕಾರ್ಯವನ್ನೇ ಮಾಡಿದಂತಾಯಿತು. ಏಕೆಂದರೆ ಆ ಮಹಾರಾಜನು ರಾಜ್ಯಭಾರವನ್ನು ಮಾಡುತ್ತಿರುವವರೆಗೂ ಯಾವ ದೇವತೆಯೂ ಕಾಶಿಯನ್ನು ಪ್ರವೇಶಿಸುವಂತಿರಲಿಲ್ಲ. ಈ ವಿಧವಾಗಿ ಕೃಪಾಸಮುದ್ರನಾದ ಮಹಾದೇವನು ಸೂರ್ಯನಿಗೆ ಸಮಾಧಾನವನ್ನು ಹೇಳಿ ನಾಚಿಕೆಯಿಂದ ತಲೆಬಾಗಿಸಿದ್ದ ಗಣಗಳೆಲ್ಲರನ್ನೂ ಕ್ರಮವಾಗಿ ಸಂತೈಸಿದನು. ಲಜ್ಜೆಯ ಭಾರದಿಂದ ಅವನತಗಳಾದ ಕಂದರಗಳುಳ್ಳ ಯೋಗಿನಿಯರೂ ಸಹ ಮಹಾದೇವನ ಮಂಗಳ ದೃಷ್ಟಿಯಿಂದ ಪ್ರಸನ್ನಗೊಳಿಸಲ್ಪಟ್ಟರು ಮತ್ತು ಆತನ ಬಳಿಗೆ ಮೆಲ್ಲ ಮೆಲ್ಲಗೆ ಬಂದು ಸೇರಿದರು. ಆಗ ತ್ರಿನೇತ್ರನು ತನ್ನ ಕಣ್ಣುಗಳನ್ನು ಮಹಾವಿಷ್ಣುವಿದ್ದ ಕಡೆಗೆ ಪ್ರಸರಿಸಿದನು. ಆದರೆ ಸರ್ವಜ್ಞನಾದ ಆತನೆದುರಿನಲ್ಲಿ ಮಹಾಮೇಧಾವಿಯಾದ ವಿಷ್ಣುವು ಏನನ್ನೂ ಹೇಳಲಿಲ್ಲ. ಮಹೇಶ್ವರನು ಗರುಡನಿಂದ ವಿನಾಯಕ ಮಹಾವಿಷ್ಣುಗಳ ಸಕಲ ವೃತ್ತಾಂತವನ್ನು ಕೇಳಿದವನಾಗಿ ಮನಸ್ಸಿನಲ್ಲಿಯೇ ಪ್ರಸನ್ನನಾದನಲ್ಲದೆ ಯಾವ ಮಾತನ್ನು ಆಡಲೇ ಇಲ್ಲ. ಅಷ್ಟರಲ್ಲಿಯೇ ಗೋಲೋಕದಿಂದ 5 ಆಕಳುಗಳು ಅಲ್ಲಿಗೆ ಬಂದು ಸೇರಿದವು. ಅವುಗಳೇ ಸುನಂದೆ, ಸುಮನಸೆ, ಸುಶೀಲೆ ಮತ್ತು ಸುರಭಿ. 5ನೆಯದೇ ಸಕಲ ಪಾಪರಾಶಿಗಳನ್ನು ನಿರ್ಮೂಲಗೊಳಿಸುವ ಕಪಿಲೆ ಎಂದು. ಪರಮೇಶ್ವರನ ವಾತ್ಸಲ್ಯಪೂರಿತವಾದ ದೃಷ್ಟಿಯಿಂದ ಅವುಗಳ ಕೆಚ್ಚಲುಗಳು ಹಾಲನ್ನು ಕರೆಯತೊಡಗಿದವು. ತುಂಬಿದ ಕೆಚ್ಚಲುಗಳು ಅವುಗಳ ಹಾಲಿನಿಂದ ತುಂಬಿ ಅವಿಚ್ಛಿನ್ನವಾಗಿ ಒಂದೇ ಸಮನೆ ಸುರಿಯುತ್ತಿರುವ ಆ ಧಾರೆಗಳಿಂದ ಸ್ವಲ್ಪ ಕಾಲದಲ್ಲಿಯೇ ದೊಡ್ಡದಾದ ಒಂದು ತಟಾಕ ಉಂಟಾಯಿತು. ಅದು ಅಲ್ಲಿ ನೆರೆದಿದ್ದ ಪಾರ್ಶ್ವದ ಗಣಗಳಿಗೆ 2ನೆಯ ಕ್ಷೀರ ಸಮುದ್ರದಂತೆಯೇ ತೋರುತ್ತಿದ್ದಿತು. ಅಲ್ಲಿಯೇ ದೇವಾಧಿದೇವನು ನೆಲೆಸಿದುದರಿಂದ ಆ ತೀರ್ಥವು ಸರ್ವೋತ್ತಮವಾಯಿತು. ಅದಕ್ಕೆ ಮಹೇಶ್ವರನು ಕಪಿಲಾಹೃದವೆಂಬ ಹೆಸರನ್ನಿಟ್ಟನು. ಬಳಿಕ ಆತನ ಅಪ್ಪಣೆಯಂತೆ ಅಲ್ಲಿ ನೆರೆದಿದ್ದ ಸಮಸ್ತ ದೇವತೆಗಳು ಆ ಹೃದದಲ್ಲಿ ಸ್ನಾನಗಳನ್ನು ಮಾಡಿದರು. ಬಳಿಕ ಆ ತೀರ್ಥದಿಂದ ದೇವಲೋಕವಾಸಿಗಳಾದ ಪಿತಾಮಹರೆಲ್ಲರೂ ಆವಿರ್ಭವಿಸಿದರು. ಅವರನ್ನು ಕಂಡು ಆ ದೇವತೆಗಳೆಲ್ಲರೂ ಸಂತೋಷಗೊಂಡು ಅವರಿಗೆ ತರ್ಪಣಗಳನ್ನಿತ್ತರು. ಅವುಗಳಿಂದ ಸಂತೃಪ್ತರಾದ ಅಗ್ನಿಷ್ಠಾತ್ತರು, ಬರ್ಹಿಷದರು, ಅಜ್ಜಪರು ಮತ್ತು ಸೋಮಪರೆ ಮೊದಲಾದ ಪಿತೃದೇವತೆಗಳೆಲ್ಲರೂ ಮಹೇಶ್ವರನಲ್ಲಿ ಹೀಗೆ ವಿಜ್ಞಾಪಿಸಿಕೊಂಡರು. ದೇವಾಧಿದೇವನೇ, ಲೋಕೇಶ್ವರನೇ, ಭಕ್ತರಿಗೆ ಅಭಯವನ್ನು ನೀಡುವವನೇ, ನಿನ್ನ ಆಜ್ಞೆಯ ನಿಮಿತ್ತದಿಂದ ಈ ತೀರ್ಥದಲ್ಲಿ ನಮಗೆ ಅಕ್ಷಯವಾದ ತೃಪ್ತಿಯುಂಟಾಯಿತು. ಎಲೈ ಶಂಭುವೆ, ಆದುದರಿಂದ ಪ್ರಸನ್ನ ಚಿತ್ತನಾಗಿ ನಮಗೆ ವರವನ್ನು ಕೊಡು.
ಇಂತೆಂದ ಪಿತೃದೇವತೆಗಳ ವಾಕ್ಯಗಳನ್ನು ವೃಷಭ ವಾಹನನು ಕೇಳಿದವನಾದನು. ಬಳಿಕ ಈಶ್ವರನು ಸಕಲ ದೇವತೆಗಳು ಕಿವಿಗೊಟ್ಟು ಕೇಳುತ್ತಿರಲು ಪಿತೃಗಳಿಗೆ ತೃಪ್ತಿಯುಂಟಾಗುವಂತೆ ಮುಂದೆ ಹೇಳುವಂತೆ ಮಾತನಾಡಿದನು. ಮಹಾದೇವನು ಹೇಳುತ್ತಾನೆ: ಮಹಾಪರಾಕ್ರಮಿಯಾದ ವಿಷ್ಣುವೆ, ಕೇಳು. ಪಿತಾಮಹನಾದ ಬ್ರಹ್ಮನೇ, ನೀನು ಕೇಳು. ಈ ಧೇನುಗಳ ಹಾಲಿನಿಂದ ತುಂಬಿರುವ ಈ ಕಾಪಿಲ ತೀರ್ಥದಲ್ಲಿ ಯಾರು ಶ್ರದ್ಧೆಯಿಂದ ಶ್ರಾದ್ದಾದಿ ಪಿತೃಕಾರ್ಯಗಳನ್ನು ಮಾಡಿ ಅವರಿಗೆ ಪಿಂಡಗಳನ್ನು ಅರ್ಪಿಸುವರೋ ಅವರ ಪಿತೃಗಳಿಗೆ ನನ್ನ ಅಪ್ಪಣೆಯಂತೆ ಅಕ್ಷಯವಾದ ಸಂತೃಪ್ತಿ ಉಂಟಾಗುವುದು. ಮತ್ತು ಇವರಿಗೆ ಮಹಾ ಸಂತೋಷಕರವಾದ ಮತ್ತೊಂದು ಉತ್ತಮ ವಿಶೇಷವನ್ನು ನಿರೂಪಿಸುವೆನು. ಅಮಾವಾಸ್ಯೆಯು ಸೋಮವಾರದ ದಿನ ಸಂಭವಿಸಲು ಇಲ್ಲಿ ಅರ್ಪಿಸಿದ ಶ್ರಾದ್ದವು ಅಕ್ಷಯ ಫಲದಾಯಕವಾಗುವುದು. ಪ್ರಳಯ ಕಾಲ ಒದಗಿದಾಗಲೂ ಸಹ ಸಮುದ್ರದ ಜಲವೆಲ್ಲವೂ ಕ್ಷಯವನ್ನು ಹೊಂದಿದರೂ ಅಮಾಸೋಮವಾರದ ದಿನದಲ್ಲಿ ಮಾಡಿದ ಇಲ್ಲಿಯ ಶ್ರಾದ್ದದ ಫಲವು ನಾಶವಾಗುವುದಿಲ್ಲ. ಅಮಾವಾಸ್ಯೆ ಸೋಮವಾರಗಳ ಸಂಯೋಗದಲ್ಲಿ ಕಪಿಲ ಧಾರೆ ಎಂಬ ಈ ತೀರ್ಥದಲ್ಲಿ ಪಿತೃಗಳಿಗೆ ಶ್ರಾದ್ದವು ಲಭಿಸುತ್ತದೆ. ಆದರೆ ಗಯೆಯಲ್ಲಿಯೂ ಪುಷ್ಕರ ಕ್ಷೇತ್ರದಲ್ಲಿಯೂ ಮಾಡಿದ ಶ್ರಾದ್ದಗಳಿಂದ ವಿಶೇಷ ಫಲವೇನು? ಗದಾಧರನೆ, ನೀನೆಲ್ಲಿ ಇರುವೆಯೋ, ಲೋಕಪಿತಾಮಹನಾದ ಬ್ರಹ್ಮನು ಎಲ್ಲಿ ಇರುವನೋ, ವೃಷಭಧ್ವಜನಾದ ನಾನು ಎಲ್ಲಿ ಇರುವೆನೋ ಅಲ್ಲಿಯೇ ತೀರ್ಥದ ಸಾನ್ನಿಧ್ಯವಿರುವುದು ಎಂಬುದರಲ್ಲಿ ಸಂದೇಹವಿಲ್ಲ. ಸೋಮವಾರದ ದಿನ ಅಮಾವಾಸ್ಯೆಯೊದಗಲು ಸ್ವರ್ಗದಲ್ಲಿಯೂ ಅಂತರಿಕ್ಷದಲ್ಲಿಯೂ ಭೂಲೋಕದಲ್ಲಿಯೂ ಇರುವ ತೀರ್ಥಗಳೆಲ್ಲ ಎಲ್ಲೆಡೆಗಳಿಂದಲೂ ಬಂದು ಇಲ್ಲಿ ವಾಸ ಮಾಡುವವು. ವೃಷಭಧ್ವಜನಾದ ನನಗೆ ಪ್ರಿಯವಾದ ಈ ತೀರ್ಥದಲ್ಲಿ ಶ್ರಾದ್ದವನ್ನು ಮಾಡಲು ಕುರುಕ್ಷೇತ್ರದಲ್ಲಿಯೂ ನೈಮಿಷಾರಣ್ಯದಲ್ಲಿಯೂ ಗಂಗಾ ಸಾಗರ ಸಂಗಮದಲ್ಲಿಯೂ ಗ್ರಹಣ ಕಾಲದಲ್ಲಿ ಮಾಡಿದ ಶ್ರಾದ್ದದ ಫಲವು ಲಭಿಸುವುದು. ಎಲೈ ಪಿತಾಮಹ ದೇವತೆಗಳಿರ, ಈ ತೀರ್ಥಕ್ಕೆ ಯಾವ ಯಾವ ಹೆಸರುಗಳಿರುವವೋ ಅವುಗಳೆಲ್ಲವನ್ನೂ ಹೇಳುವೆನು. ಅವುಗಳು ನಾಮಸ್ಮರಣೆಯಿಂದಲೇ ನಿಮಗೆ ತೃಪ್ತಿಯನ್ನುಂಟು ಮಾಡುವವು. ಈ ಸರೋವರವು ಮೊದಲು ಮಧುಸ್ರವ ಎಂಬ ಹೆಸರುಳ್ಳದ್ದಾಗಿರುವುದು. ಬಳಿಕ ಕೃತಕೃತ್ಯ, ಅನಂತರ ಕ್ಷೀರ ಸಮುದ್ರ, ವೃಷಭಧ್ವಜ ತೀರ್ಥ, ಪಿತಾಮಹ ತೀರ್ಥ, ಗದಾಧರ ತೀರ್ಥ, ಪಿತೃತೀರ್ಥ, ಕಪಿಲಧಾರಾ ತೀರ್ಥ, ಸುಧಾಖನಿ ತೀರ್ಥ, ಕೊನೆಯದಾಗಿ ಈ ಪವಿತ್ರ ತೀರ್ಥವು ಶಿವಗಯೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವುದು. ಪಿತಾಮಹರಿರ, ಇಲ್ಲಿ ಶ್ರಾದ್ದಗಳನ್ನು ಮಾಡಲು ಅಶಕ್ತರಾದವರು ಈ 10 ಹೆಸರುಗಳನ್ನು ಜಪಿಸಿದ ಮಾತ್ರದಿಂದಲೇ ಶ್ರಾದ್ದ ತರ್ಪಣಾದಿ ಕ್ರಿಯೆಗಳಿಲ್ಲದೆಯೇ ನಿಮಗೆ ತೃಪ್ತಿಯುಂಟಾಗಲಿ. ಸೂರ್ಯಚಂದ್ರರು ಕೂಡಿದ ದಿನದಲ್ಲಿ, ಅಂದರೆ ಅಮಾವಾಸ್ಯೆಯಲ್ಲಿ, ಯಾರು ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡಬೇಕೆಂಬ ಅಭಿಲಾಷೆಯಿಂದ ಈ ತೀರ್ಥದಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸುವರೋ ಅವರಿಗೆ ಶ್ರಾದ್ದ ಕರ್ಮವು ಅನಂತ ಫಲದವಾಗುವುದು. ಯಾರು ಇಲ್ಲಿ ಶ್ರಾದ್ದವನ್ನು ಮಾಡುತ್ತಾ ಪಿತೃಗಳ ಸಂತೃಪ್ತಿಗಾಗಿ ಕಪಿಲಾ ಗೋವಿನ ದಾನವನ್ನು ಮಾಡುವರೋ ಅವರ ಪಿತೃಗಳೆಲ್ಲರೂ ಕ್ಷೀರ ಸಮುದ್ರದ ದಡದಲ್ಲಿಯೇ ವಾಸ ಮಾಡುತ್ತಿರುವರು. ವೃಷಭಧ್ವಜನಾದ ನನಗೆ ಪ್ರಿಯವಾದ ಈ ತೀರ್ಥದಲ್ಲಿ ಪಿತೃಗಳ ಸಂತೋಷಕ್ಕಾಗಿ ಯಾರು ವೃಷೋತ್ಸರ್ಗವನ್ನು ಮಾಡುವರೋ ಅವರು ಅಶ್ವಮೇಧ ಯಜ್ಞವನ್ನು ಮಾಡಿ ಅದರ ಪುರೋಡಾಶದಿಂದ ಪಿತೃಗಳನ್ನು ತೃಪ್ತಿಗೊಳಿಸಿದಂತಾಗುವುದು. ಪಿತೃದೇವತೆಗಳಿಗೂ ಸೋಮವಾರ ಯುಕ್ತವಾದ ಅಮಾವಾಸ್ಯೆಯ ದಿನದಲ್ಲಿ ಕಪಿಲಧಾರೆ ಎಂಬ ಈ ಉತ್ತಮ ತೀರ್ಥದಲ್ಲಿ ಶ್ರಾದ್ದಕ್ರಿಯೆಗಳನ್ನು ಮಾಡಲು ಗಯಾ ಶ್ರಾದ್ದಗಳ 8ರಷ್ಟು ಪುಣ್ಯವು ಲಭಿಸುವುದು. ಕಪಿಲಧಾರೆಯಲ್ಲಿ ಮಾಡಿದ ಪಿತೃಕಾರ್ಯಗಳಿಂದ ಪಿತೃವಿನ ವಂಶದಲ್ಲಿ ಗರ್ಭಸ್ರಾವದಿಂದ ಮೃತರಾದ ಜೀವರು, ಹಲ್ಲುಗಳು ಬಂದು ಮೃತರಾದವರು ತೃಪ್ತರಾಗುವರು ಎಂಬುದು ನಿಶ್ಚಯವು. ಉಪನಯನ ರಹಿತರಾದವರು, ದಾರ ಪರಿಗ್ರಹ ಅಂದರೆ ಮದುವೆಯನ್ನು ಮಾಡಿಕೊಳ್ಳದ ಬ್ರಹ್ಮಚಾರಿಗಳು, ಕರ್ತೃವು ಇಲ್ಲಿ ನಮಗೆ ಸಮರ್ಪಿಸಿದ ಪಿಂಡಗಳಿಂದ ಅಕ್ಷಯ ತೃಪ್ತಿಯನ್ನು ಹೊಂದುವರು. ಅಗ್ನಿದಾಹದಿಂದ ಯಾರು ಮೃತರಾಗಿರುವರೋ, ಯಾವ ಮೃತರಿಗೆ ಅಗ್ನಿ ಸಂಸ್ಕಾರವು ನಡೆದಿರುವುದಿಲ್ಲವೋ ಅವರೆಲ್ಲರಿಗೂ ಈ ಕಪಿಲಧಾರೆಯಲ್ಲಿ ಮಾಡಿದ ಪಿತೃಕರ್ಮದಿಂದ ತೃಪ್ತಿ ಉಂಟಾಗುವುದು. ಘೃತಕುಲ್ಯವೆಂಬ ಈ ತೀರ್ಥದಲ್ಲಿ ಮಾಡಿದ ಪಿಂಡದಾನಗಳಿಂದ ಯಾರಿಗೆ ಔರ್ಧ್ವದೇಹಿಕ ಕ್ರಿಯೆಗಳು ಸರಿಯಾಗಿ ನಡೆದಿರುವುದಿಲ್ಲವೋ, ಯಾರು ಷೋಡಶ ಶ್ರಾದ್ದರಹಿತರಾಗಿರುವರೋ ಅವರು ಸಂತೋಷವನ್ನು ಹೊಂದುವರು. ಯಾರು ಪುತ್ರ ಸಂತತಿ ಇಲ್ಲದೆ ಮೃತರಾಗಿರುವರೋ, ಯಾರಿಗೆ ತಿಲೋದಕಗಳನ್ನು ಕೊಡುವವರೂ ಇರುವುದಿಲ್ಲವೋ ಅವರು ಸಹ ಈ ಮಧುಸ್ರವದಲ್ಲಿ ಮಾಡಿದ ತರ್ಪಣಗಳಿಂದ ಅಪಾರವಾದ ತೃಪ್ತಿಯನ್ನು ಹೊಂದುವರು. ವಂಶದಲ್ಲಿ ಯಾರು ಚೋರರು, ಸಿಡಿಲು, ಜಲ ಮುಂತಾದವುಗಳಿಂದ ಅಪಮೃತ್ಯುವನ್ನು ಪಡೆದಿರುವರೋ ಅವರಿಗೆ ಇಲ್ಲಿ ಮಾಡಲ್ಪಟ್ಟ ಶ್ರಾದ್ದ ಕರ್ಮವು ಸದ್ಗತಿಯನ್ನು ಒದಗಿಸಿಕೊಡುವುದು. ಯಾರು ದುಷ್ಕರ್ಮವೆನಿಸಿದ ಆತ್ಮಹತ್ಯೆಯಿಂದ ಪ್ರಾಣಗಳನ್ನು ತ್ಯಜಿಸಿರುವರೋ ಈ ಶಿವಗಯೆಯಲ್ಲಿ ಮಾಡಿದ ಪಿಂಡದಾನಗಳಿಂದ ಅವರು ಸಹ ಪಾಪರಹಿತರಾಗಿ ತೃಪ್ತಿಯನ್ನು ಹೊಂದುವರು. ತಂದೆಯ ಗೋತ್ರದಲ್ಲಿ ಆಗಲಿ
ತಾಯಿಯ ಗೋತ್ರದಲ್ಲಿ ಆಗಲಿ ಮೃತರಾಗಿರುವ ಸಕಲರಿಗೂ ಇಲ್ಲಿ ಮಾಡುವ ಪಿಂಡ ಪ್ರದಾನ ಕಾರ್ಯವು ನಾಶರಹಿತವಾದ ಸಂತೋಷವನ್ನು ಉಂಟು ಮಾಡುವುದು. ಹೆಂಡತಿಯ ಮಾತಾಪಿತೃಗಳ ವರ್ಗಗಳಲ್ಲಿ ಮೃತರಾದವರು, ಮಿತ್ರವರ್ಗದಲ್ಲಿ ಮೃತರಾದವರು ಎಲ್ಲರೂ ಈ ವೃಷಭಧ್ವಜ ತೀರ್ಥದಲ್ಲಿ ಮಾಡಿದ ತರ್ಪಣ ಕ್ರಿಯೆಯಿಂದ ಸಂತೃಪ್ತರಾಗುವರು. ಬ್ರಾಹ್ಮಣರಲ್ಲಾಗಲಿ, ಕ್ಷತ್ರಿಯರಲ್ಲಾಗಲಿ, ವೈಶ್ಯರಲ್ಲಾಗಲಿ, ಶೂದ್ರರಲ್ಲಾಗಲಿ, ಅಂತ್ಯಜರಲ್ಲಾಗಲಿ ಯಾರ ಯಾರ ಹೆಸರುಗಳನ್ನು ಹೇಳಿ ಇಲ್ಲಿ ತರ್ಪಣಗಳನ್ನು ಕರ್ತೃವು ಕೊಡುವನೋ ಅವರೆಲ್ಲರೂ ಉದ್ಧತರಾಗುವರು. ಮನೆಯಲ್ಲಿ ಯಾವ ತಿರಿಯ ಜಂತುಗಳು ಮೃತಿಯನ್ನು ಹೊಂದಿರುವವೋ, ಯಾವ ಪಿತೃಗಳು ತಮ್ಮ ಪಾಪಗಳ ಫಲವಾಗಿ ಪಿಶಾಚತ್ವವನ್ನು ಪಡೆದಿರುವರೋ ಅವರೆಲ್ಲರೂ ಈ ಕಪಿಲ ಧಾರೆಯಲ್ಲಿತ್ತ ತರ್ಪಣಗಳಿಂದ ಉತ್ತಮ ಗತಿಯನ್ನು ಪಡೆಯುವರು. ಯಾರು ಕ್ಷೀಣ ಪುಣ್ಯರಾಗಿ ಪುನಃ ಈ ಮಾನುಷ ಲೋಕದಲ್ಲಿಯೇ ಜನಿಸಿರುವರೋ ಆ ಪಿತೃಗಳು ಸಹ ಮಧುಸ್ರವ ತೀರ್ಥದಲ್ಲಿ ಮಾಡಿದ ತರ್ಪಣಗಳ ಫಲವಾಗಿ ದಿವ್ಯ ಯೋನಿಗಳಲ್ಲಿ ಜನ್ಮಗಳನ್ನು ತಾಳುವರು. ಯಾವ ಪಿತೃಗಳು ತಮ್ಮ ಪುಣ್ಯ ಕರ್ಮಗಳ ಫಲವನ್ನು ಅನುಭವಿಸುತ್ತಾ ಸ್ವರ್ಗಲೋಕದಲ್ಲಿ ದೇವತೆಗಳಾಗಿರುವರೋ ಅವರು ವೃಷಭಧ್ವಜ ತೀರ್ಥದಲ್ಲಿ ತರ್ಪಣಗಳನ್ನು ಪಡೆದು ಬ್ರಹ್ಮಲೋಕವನ್ನೇ ಸೇರುವರು. ಈ ತೀರ್ಥವು ಕೃತಯುಗದಲ್ಲಿ ಕ್ಷೀರಮಯವಾಗಿಯೂ, ತ್ರೇತಾಯುಗದಲ್ಲಿ ಮಧುಪೂರಿತವಾಗಿಯೂ, ದ್ವಾಪರದಲ್ಲಿ ಘೃತಮಯವಾಗಿಯೂ ಇದ್ದು ಕಲಿಯುಗದಲ್ಲಿ ಜಲಮಯವಾಗಿ ವ್ಯತ್ಯಾಸಗೊಳ್ಳುವುದು. ಪವಿತ್ರವಾದ ಈ ತೀರ್ಥವು ಮೇರೆಯ ಹೊರಗೆ ಇರುವುದಾದರೂ ನನ್ನ ಸಾನ್ನಿಧ್ಯ ವಿಶೇಷವನ್ನು ಹೊಂದುವುದರಿಂದ ಕಾಶಿ ಕ್ಷೇತ್ರದ ಮಧ್ಯದಲ್ಲಿ ಇದ್ದಂತೆಯೇ ಜನರು ತಿಳಿದು ಸೇವಿಸಬೇಕು. ನಾನು ಇಲ್ಲಿಗೆ ಬರುತ್ತಲೇ ಕಾಶಿ ನಿವಾಸಿಗಳಿಗೆ ನನ್ನ ವೃಷಭಲಾಂಛನವುಳ್ಳ ಧ್ವಜವು ಕಂಡಿತಾದುದರಿಂದ ನಾನು ಇಲ್ಲಿಯೇ ವೃಷಭ ಧ್ವಜನೆಂಬ ಹೆಸರಿನಿಂದ ನಿಂತು ಪ್ರಸಿದ್ಧನಾಗುವೆನು. ಪಿತೃದೇವತೆಗಳಿರ, ಲೋಕಪಿತಾಮಹನಾದ ಬ್ರಹ್ಮದೇವನಿಂದಲೂ ಗದಾಪಾಣಿಯಾದ ಮಹಾವಿಷ್ಣುವಿನಿಂದಲೂ ಸೂರ್ಯನಿಂದಲೂ ಪಾರ್ಶ್ವದ ಗಣಗಳಿಂದಲೂ ಕೂಡಿದವನಾಗಿ ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತಾ ನಾನು ಇಲ್ಲಿ ನೆಲೆಸುವೆನು. ಇಂತೆಂದು ವೃಷಭಧ್ವಜನು ಪಿತೃದೇವತೆಗಳಿಗೆ ವರವನ್ನು ಕೊಡುತ್ತಿರುವಷ್ಟರಲ್ಲಿಯೇ ನಂದಿಯು ಅಲ್ಲಿಗೆ ಪ್ರಾಪ್ತನಾಗಿ ಪ್ರಣಾಮವನ್ನು ಮಾಡಿ ವಿಜ್ಞಾಪನೆಯನ್ನು ಮಾಡತೊಡಗಿದನು. ನಂದಿಕೇಶ್ವರನು ಹೇಳುತ್ತಾನೆ, ದೇವೋತ್ತಮನೇ, ನಿನ್ನ ರಥವು ಸಜ್ಜುಗೊಳಿಸಲ್ಪಟ್ಟು ಬಂದು ನಿಂತಿರುವುದು. ಇನ್ನು ಪುರಪ್ರವೇಶ ಮಹೋತ್ಸವವು ಮುಂದುವರಿಯಲಿ. ಈ ರಥಕ್ಕೆ 8 ಸಿಂಹಗಳನ್ನು, ಉತ್ತಮಗಳಾದ 8 ವೃಷಭಗಳನ್ನು ಹೂಡಿರುವರು. ಅದನ್ನು ಅಷ್ಟದಿಗ್ಗಜಗಳು ಸುತ್ತುವರೆದಿರುವವು. ವೇಗಶಾಲಿಗಳಾದ 8 ಕುದುರೆಗಳು ಆಯೋಜಿಸಲ್ಪಟ್ಟಿರುವವು. ಮನೋನಿಗ್ರಹವೇ ಚಾವಟಿಗೆಯನ್ನು ಮನೋನಿಗ್ರಹವೇ ಚಾವಟಿಗೆಯನ್ನು ಕೈಯಲ್ಲಿ ಹಿಡಿದು ಅದರಲ್ಲಿ ಕುಳಿತಿರುವುದು. ಗಂಗಾ ಯಮುನೆಯರೇ ಅದಕ್ಕೆ ಮೂಕಿ ಮರಗಳಾಗಿರುವರು. ಚಕ್ರಗಳಲ್ಲಿ ವಾಯುವು ಅಧಿಷ್ಠಾನ ದೇವತೆಯಾಗಿರುವನು. ಸಾಯಂಕಾಲ ಪ್ರಾತಃ ಕಾಲಗಳೇ ರಥದ ಚಕ್ರಗಳಾಗಿರುವವು. ನಿರ್ಮಲವಾದ ಆಕಾಶಮಂಡಲವೇ ಛತ್ರಗಳಾಗಿರುವುದು. ನಕ್ಷತ್ರ ಮಂಡಲಗಳೇ ಕೀಲುಗಳು, ನಾಗಪಾಶಗಳೇ ರಥಬಂಧಗಳಾಗಿರುವವು. ವೇದಗಳೇ ಮುಂದೆ ಮಾರ್ಗದರ್ಶಕಗಳಾಗಿ ಹೊರಟಿರುವವು. ಸ್ಮೃತಿಗಳು ರಥಕ್ಕೆ ಅಂಗರಕ್ಷಕಗಳಾಗಿರುವವು. ದಕ್ಷಿಣೆಗೆ ಆ ರಥದ ದೃಢವಾದ ನೊಗವು. ಯಜ್ಞಗಳೇ ಪಾರ್ಶ್ವರಕ್ಷಕರು. ಅದರಲ್ಲಿ ಪ್ರಣವಮಯವಾದ ಸುಖಾಸನವು, ಗಾಯತ್ರಿ ರೂಪವಾದ ಪಾದಪೀಠವು ಕಂಗೊಳಿಸುತ್ತಿರುವವು. ಶಿಕ್ಷಾದಿ ಷಡಂಗಗಳಿಂದ ಕೂಡಿದ ವ್ಯಾಹೃತಿಗಳೇ ಮಂಗಳಾಲಂಕೃತಗಳಾದ ಸೋಪಾನ ವೀಧಿಗಳಾಗಿರುವವು. ಸೂರ್ಯ ಚಂದ್ರರೇ ಅಲ್ಲಿ ನಿತ್ಯವೂ ದ್ವಾರಪಾಲಕರಾಗಿ ನಿಂತಿರುವರು. ಅಗ್ನಿಯೇ ಮೂಕಿಯ ಮರದ ಮುಂದಿನ ಮಕರಾಲಂಕಾರವಾಗಿರುವುದು. ರಥವು ಸಂಚರಿಸುವ ಭೂಮಿಯೆಲ್ಲವೂ ಚಂದ್ರಕಾಂತಮಯವಾಗಿರುವುದು. ಮಹಾಮೇರು ಪರ್ವತವೇ ಧ್ವಜದ ದಂಡವು, ಸೂರ್ಯನ ಮುಂಬೆಳಗ್ಗೆ ಪತಾಕೆಯೂ ಆಗಿರುವವು. ವಾಗ್ದೇವತೆಯಾದ ಸರಸ್ವತಿಯು ತಾನೇ ಚಾಮರವನ್ನು ಹಾಕಲು ನಿಂತಿರುವಳು. ಸ್ಕಂದನು ಹೇಳುತ್ತಾನೆ, ಇಂತು ನಂದಿಯು ವಿಜ್ಞಾಪಿಸುತ್ತಿರಲು ದೇವರ ದೇವನಾದ ಪಾರ್ವತೀ ರಮಣನು ಅಷ್ಟಮಾತೃಕೆಯರು ಮಾಡಿದ ಮಂಗಳ ನೀರಾಜನಗಳನ್ನು ಸ್ವೀಕರಿಸಿ ಪಿನಾಕವನ್ನು ಕೈಯಲ್ಲಿ ಹಿಡಿದುಕೊಂಡು ನಾರಾಯಣನು ಹಸ್ತಾವಲಂಬನವನ್ನು ಕೊಡುತ್ತಿರಲು ಆಸನದಿಂದ ಮೇಲಕ್ಕೆದ್ದನು. ಆಗ ದೇವತೆಗಳ ವಾದ್ಯಗಳ ಶಬ್ದವು ದಿಗಂತರಾಳವನ್ನು ತುಂಬಿ ಪ್ರತಿಧ್ವನಿಸುತ್ತಿದ್ದಿತು. ಕಾರಣರು ಗೀತ ಗಾಯನಗಳಿಂದಲೂ ಮಂಗಳಾಶೀರ್ವಾದಗಳಿಂದಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೋರುತ್ತಿದ್ದರು. ಆ ದೇವವಾದ್ಯಗಳ ಶಬ್ದಗಳಿಂದ ಸಕಲ ದಿಗ್ಮಂಡಲಗಳು ತುಂಬಿ ಆಹ್ವಾನವನ್ನು ಮಾಡುತ್ತಿರಲು 14 ಲೋಕಗಳ ನಿವಾಸಿಗಳು ಬಂದು ಕಾಶಿ ಕ್ಷೇತ್ರದಲ್ಲಿ ಸೇರಿದರು. 33 ಕೋಟಿ ಸಂಖ್ಯೆಯ ದೇವತೆಗಳು, 20,000 ಕೋಟಿಗಳ ಮಹೇಶ್ವರ ಗಣಗಳು, 9 ಕೋಟಿ ಚಾಮುಂಡಿಯರು, 1 ಕೋಟಿಯ ಸಂಖ್ಯೆಯ ಭೈರವಿಯರು ಅಲ್ಲಿ ನೆರೆದರು. 6 ಮುಖಗಳುಳ್ಳವರು, ಬಾಲ್ಯಾವಸ್ಥೆಯಲ್ಲಿ ಇರುವವರು, ನವಿಲುಗಳನ್ನೇ ವಾಹನಗಳನ್ನಾಗಿ ಮಾಡಿಕೊಂಡವರು, ಮಹಾಬಲಶಾಲಿಗಳು ಆದ ನನ್ನ ಅಂದರೆ ಸ್ಕಂದನ ಅನುಚರರು 8 ಕೋಟಿ ಜನರು ಪ್ರಾಪ್ತರಾದರು.
ಪರಶುಗಳನ್ನು ಹಸ್ತಗಳಲ್ಲಿ ಹಿಡಿದು ಡೊಳ್ಳು ಹೊಟ್ಟೆಯುಳ್ಳವರಾಗಿ ವಿಘ್ನಗಳನ್ನು ನಾಶಗೊಳಿಸುವ 7 ಕೋಟಿ ವಿನಾಯಕರು ಮಹಾವೇಗದಿಂದ ಬಂದು ಮಹೇಶ್ವರನನ್ನು ಸುತ್ತುವರಿದರು. ಮತ್ತು ಬ್ರಹ್ಮ ವಿಚಾರದಲ್ಲಿಯೇ ನಿರತರಾಗಿದ್ದ 86,000 ಮಹಾಮುನಿಗಳು, ಅಷ್ಟೇ ಸಂಖ್ಯೆಯ ಇತರ ಗೃಹಸ್ಥಾಶ್ರಮಿಗಳು ಬಂದು ಸೇರಿದರು. ಪಾತಾಳಾದಿ ಲೋಕಗಳಲ್ಲಿ ವಾಸ ಮಾಡುವ ನಾಗರಲ್ಲಿ 3 ಕೋಟಿಗಳು, ಶಿವನನ್ನು ಹೃದಯದಲ್ಲಿ ಧ್ಯಾನಿಸುತ್ತಿರುವ ದಾನವ ದೈತ್ಯರು 2 ಕೋಟಿ ಸಂಖ್ಯೆಯುಳ್ಳವರಾಗಿ ನೆರೆದರು. ಗಂಧರ್ವರು 8 ಲಕ್ಷಗಳು, ಯಕ್ಷರು ರಾಕ್ಷಸರು 1/2 ಕೋಟಿಗಳು, ವಿದ್ಯಾಧರರು 2,10,000ಗಳು, ಸರ್ವಾಂಗ ಸುಂದರಿಯರಾದ ದೇವಲೋಕದ ಅಪ್ಸರಸೆಯರು 60,000ಗಳು, 8 ಲಕ್ಷ ಗೋಮಾತೆಯರು ಮತ್ತು 6 ಲಕ್ಷ ಸಂಖ್ಯೆಯ ಗರುಡರು ಅಲ್ಲಿಗೆ ಆಗಮಿಸಿದರು. ನಾನಾ ರತ್ನಗಳ ಉಪಾಯನಗಳನ್ನು ತೆಗೆದುಕೊಂಡು ಸಪ್ತ ಸಮುದ್ರಗಳು ಬಂದವು. 53,000 ನದಿಗಳ ಅಭಿಮಾನಿ ದೇವತೆಯರು ಪ್ರಾಪ್ತರಾದರು. 8,000 ಪರ್ವತರಾಜರು, 300 ವನಸ್ಪತಿಗಳು, ದಿಗ್ಗಜಗಳು ಎಲ್ಲರೂ ಮಹೇಶ್ವರನು ಪ್ರಯಾಣ ಸನ್ನದ್ಧನಾಗಿದ್ದಲ್ಲಿಗೆ ಬಂದು ಸೇರಿದರು. ಇವರಿಂದ ಪರಿಪಾಲಿತನಾಗಿ ಅಡಿಗಡಿಗೂ ಅವರ ಸ್ತೋತ್ರಗಳನ್ನು ಕೇಳಿ ಸಂತೋಷಗೊಳ್ಳುತ್ತಾ ಮಹಾದೇವನು ಆ ಉತ್ತಮ ರಥವನ್ನೇರಿ ಕ್ಷೇತ್ರಗಳಲ್ಲಿ ಸರ್ವೋತ್ತಮವೆನಿಸಿದ ಕಾಶಿಯನ್ನು ಪ್ರವೇಶ ಮಾಡಿದನು. ಪರಮಾನಂದ ನಿಧಿಯು ಸೌಖ್ಯದ ಗಣಿಯು ಎನಿಸಿದ ತ್ರಿಲೋಚನನು ಗಿರಿರಾಜ ಪುತ್ರಿಯೊಡಗೂಡಿ ದೇವಲೋಕಕ್ಕೂ ಮಿಗಿಲೆನಿಸಿದ ಕಾಶಿ ಕ್ಷೇತ್ರವನ್ನು ಸಂತೋಷದಿಂದಲೂ ಕುತೂಹಲದಿಂದಲೂ ಕಂಡನು. ಸ್ಕಂದನು ಹೇಳುತ್ತಾನೆ, ಈ ಶಿವನ ಪುರಪ್ರವೇಶಾಖ್ಯಾನವನ್ನು ಕೇಳಲು ಕೋಟಿ ಜನ್ಮಗಳಲ್ಲಿ ಅರ್ಚಿಸಿದ ಪಾಪಗಳು ನಾಶವಾಗುವವು. ಇದನ್ನು ಪಠನ ಮಾಡಿದರಾಗಲಿ, ಪೌರಾಣಿಕರಿಂದ ಪಾಠ ಮಾಡಿಸಿದರಾಗಲಿ ಮನುಷ್ಯರು ಶಿವನ ಸಾಯುಜ್ಯ ಪದವಿಯನ್ನು ಹೊಂದುವರು. ಈ ಚರಿತ್ರೆಯು ವಿಶೇಷವಾಗಿ ಶ್ರಾದ್ದ ಕಾಲಗಳಲ್ಲಿ ಪ್ರಯತ್ನದಿಂದ ಅನುವಾದ ಮಾಡಲ್ಪಡಬೇಕು. ಆ ಶ್ರಾದ್ದ ಕರ್ಮವು ಅಕ್ಷಯ ಫಲದಾಯಕವೂ ಪಿತೃದೇವತೆಗಳಿಗೆ ಅತ್ಯಂತ ಆನಂದಕಾರಕವೂ ಆಗುವುದು. ವೃಷಭಧ್ವಜ ತೀರ್ಥದ ಮಹಾತ್ಮ್ಯವನ್ನು 1 ವರ್ಷದವರೆಗೂ ಪ್ರತಿನಿತ್ಯವೂ ಮಹಾದೇವನ ಸನ್ನಿಧಿಯಲ್ಲಿ ಪಾರಾಯಣ ಮಾಡಲು ಸಂತಾನಹೀನನಾದವನು ಸತ್ಪುತ್ರನನ್ನು ಪಡೆಯುವನು. ವಿಶ್ವೇಶ್ವರನು ವಾರಾಣಸಿ ಕ್ಷೇತ್ರವನ್ನು ಪ್ರವೇಶ ಮಾಡಿದ ಮಹೋತ್ಸವದ ಈ ಚರಿತ್ರೆಯು ಅಪರಿಮಿತವಾದ ಶಾಶ್ವತ ಆನಂದದ ವೃಕ್ಷಕ್ಕೆ ಬೀಜಭೂತವಾಗಿರುವುದೆಂಬುದು ನಿಶ್ಚಯವಾದ ವಿಷಯವು. ಈ ಉತ್ತಮ ಚರಿತ್ರೆಯನ್ನು ಓದುತ್ತಾ ಯಾವನು ನೂತನ ಗ್ರಹವನ್ನು ಪ್ರವೇಶಿಸುವನೋ ಅವನ ಮನೆಯು ಸಕಲ ಸೌಖ್ಯಗಳಿಗೆ ನೆಲಮನೆಯಾಗುವುದರಲ್ಲಿ ಯಾವ ಸಂದೇಹವೂ ಇರುವುದಿಲ್ಲ. ಶ್ರೇಷ್ಠವಾದ ಈ ಆಖ್ಯಾನವು 3 ಲೋಕಗಳಿಗೂ ಆನಂದವನ್ನು ಉಂಟು ಮಾಡುತ್ತಿರುವುದು. ಇದನ್ನು ಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಆ ಭಕ್ತನಲ್ಲಿ ವಿಶ್ವೇಶ್ವರನು ಸುಪ್ರಸನ್ನನಾಗುವನು. ಈ ಅಧ್ಯಾಯದಲ್ಲಿ ಸರ್ವೋತ್ತಮವೂ ಅತ್ಯಂತ ದುರ್ಲಭವೂ ಆದ ಮಹಾದೇವನ ಪ್ರಾಪ್ತಿಯು ಹೇಳಲ್ಪಟ್ಟಿರುವುದು. ಆದುದರಿಂದ ಕಾಶಿ ಪ್ರವೇಶವೆಂಬ ಹೆಸರುಳ್ಳ ಈ ಆಖ್ಯಾನವನ್ನು ಯಾವಾಗಲೂ ಜಪಿಸುತ್ತಿರಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ವೃಷಭಧ್ವಜ ಪ್ರಾದುರ್ಭಾವ ವರ್ಣನವೆಂಬ 62ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.